ಯಾರು ಇಲ್ಲಿ MP ಯಾರು? ಮುನ್ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದ್ದನ? ಕರ್ನಾಟಕ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದ್ದನ? ಮತ್ತೆ ಅವನು ಮತ್ತೆ ಗೆಲ್ಬೇಕಾ? ಅವನು ಯಾವ ಕಾರಣಕ್ಕೂ ಗೆಲ್ಲಬಾರದು. ಕೋಲಾರದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ, ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ಯಾವ NDA ಬಿಜೆಪಿ ಸೋಲಿಸ್ರೆ ಇಲ್ಲಿ ಯಾವ ಬಿಜೆಪಿ, ಇಲ್ಲಿ ಯಾವ ಯಾರು ಇಲ್ಲಿ MP ಯಾರು? ಮುನ್ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದ್ದನ? ಕರ್ನಾಟಕ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದ್ದನ? ಮತ್ತೆ ಅವನು ಮತ್ತೆ ಗೆಲ್ಬೇಕಾ? ಮತ್ತೆ ಅವನು ಯಾವ ಕಾರಣಕ್ಕೂ ಗೆಲ್ಲಬಾರದು. ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡದೇನೆ ಮುನ್ಸ್ವಾಮಿ ಆದಿಯಾಗಿ 25 ಜನ MP ಗಳು ಹೋಗಿದ್ದಾರೆ ಡೆಲ್ಲಿಗೆ ಬಿಜೆಪಿಯಿಂದ. ಒಬ್ರು ಬಾಯಿ ಬಿಟ್ಟಿಲ್ಲ. ಅದ್ರ ಬದಲಿಗೆ ಅನ್ಯಾಯವನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ. ಈ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಬೇಡ? ಕಲಿಸ್ಬೇಕು ಅನ್ನೋದಾದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಅಥವಾ NDA ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಲೋಕಸಭೆಗೆ ಕಳಿಸಿಕೊಡಬೇಕು. ಆ ಮೂಲಕ ಸುಧಾಕರ್ಗೆ, ನನಗೆ, ನಾರಾಯಣ ಸ್ವಾಮಿಗೆ, ನಂಜೇಗೌಡರಿಗೆ ಎಲ್ರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಮಾಡ್ತೀರಿ ಅಲ್ವಾ? ನೀವು ಮಾಡ್ತೀರಿ ಅನ್ಕಂತ ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ರಿ. 136 ಸ್ಥಾನ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದು ಇವತ್ತು ಜನತೆಗೆ ಕೊಟ್ಟಂತ ಮಾತಿನಂತೆ ನಡ್ಕತಾ ಇದ್ದೀವಿ. ಮುಂದೇನೂ ಕೂಡ ನಡ್ಕತೀವಿ. ಇನ್ನು 5 ವರ್ಷದವರೆಗೂ ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಎಷ್ಟೇ ಖರ್ಚಾಗ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೇವೆ. ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದರಿಂದ ನಿಮ್ಮ ಆಶೀರ್ವಾದ ಇರ್ಬೇಕಲ್ವಾ? ನಿಮ್ಮ ಆಶೀರ್ವಾದ ಸದಾ ಯಾವಾಗಲೂ ಕೂಡ ಇರಲಿ ಅಂತೇಳಿ, ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇರಲಿ ಅಂತೇಳಿ ಕೇಳ್ಕೊಂಡು ನಾನು ಈ ಕಾರ್ಯಕ್ರಮಗಳಿಗೆ ಈ ಫಲಾನುಭವಿಗಳ ಸಮಾವೇಶ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಶಂಕುಸ್ಥಾಪನೆ, ಉದ್ಘಾಟನೆ ಇದನ್ನ ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ. ಅಂತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ಯಾವ NDA ಬಿಜೆಪಿ ಸೋಲಿಸ್ರೆ ಇಲ್ಲಿ ಯಾವ ಬಿಜೆಪಿ, ಇಲ್ಲಿ ಯಾವ ಇದನ್ನ ನೀವು ಮುಂದ್ಬರ್ತಕ್ಕಂಥ ಚುನಾವಣೆಯಲ್ಲಿ ಮಾಡಲೇಬೇಕು. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಕೋಲಾರದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ, ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. 5 ವರ್ಷದಲ್ಲಿ ಈಗ ಸುಧಾಕರ್ ಹೇಳಿದ್ರು, ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಯೋಜನೆ ಯಾರು ಮಾಡದ್ದು? ಅದನ್ನ ನಮ್ಮ ಕಾಲದಲ್ಲಿ ಮಾಡದ್ದು KC ವ್ಯಾಲಿ, HN ವ್ಯಾಲಿ, ಈಗ ರುಸ್ಮಾವತಿ ವ್ಯಾಲಿ.
ವೃಷಭಾವತಿ ವ್ಯಾಲಿ, ಕೆಸಿ ವ್ಯಾಲಿ, ಎನ್ ವ್ಯಾಲಿ, ವೃಷಭಾವತಿ ವ್ಯಾಲಿ ಅದನ್ನ ಮಾಡಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ, ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥವ್ರು ಯಾರು? ಬಿಜೆಪಿ ಸರ್ಕಾರ ಮಾಡಿದ್ರ? ಕೆರೆಗಳ ನೀರು ತುಂಬಿಸ್ತಾನೆ. ಕೆರೆಗಳಲ್ಲಿ ನೀರಿದ್ರೆ ಅಂತರ್ಜಲ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತರ್ಜಲ ಇದ್ರೆ ನಿಮಗೆ ಬೋರ್ವೆಲ್ಗಳನ್ನ ತೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕಾಲದಲ್ಲಿ ಕೇಳಿದ್ದೆ, ಕೋಲಾರದಲ್ಲಿ ಒಂದು ಬೋರ್ವೆಲ್ ತೋಡ್ಬೇಕಾದ್ರೆ 1000 ಅಡಿ, 1200 ಅಡಿ, 1300 ಅಡಿ, 1600 ಅಡಿ, ಈಗ 300 ಅಡಿ, 400 ಅಡಿ, 500 ಅಡಿ ಒಳಗಡೆ, 500 ಅಡಿ ಒಳಗಡೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದವು. ಇದಕ್ಕೋಸ್ಕರ ಸುಮಾರು 3000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಖರ್ಚು, ಮೊದಲನೇ ಹಂತದಲ್ಲಿ 3000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಜೊತೆಗೆ ಈ ಮುದ್ದೇನಹಳ್ಳಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್, ಸುರೇಶ್ ಬೈತಿ, ಸುರೇಶ್, ಮುದ್ದೇನಹಳ್ಳಿನಲ್ಲ ಇಂದಿರಾ ಕ್ಯಾಂಟೀನು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 7 ಇಂದಿರಾ ಕ್ಯಾಂಟೀನ್ಗಳನ್ನ ಮಾಡಿಕೊಟ್ಟು ಈ ವರ್ಷ 188 ಇಂದಿರಾ ಕ್ಯಾಂಟೀನ್ಗಳನ್ನು ಹೊಸದಾಗಿ ತೆಗಿತಾ ಇದ್ದೇವೆ.